ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ಬೆಳಗಾವಿಯ ಅಧಿವೇಶನ. ಇವತ್ತು ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ ಅಧಿವೇಶನ. ಇವತ್ತು ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು, ನಿಜಕ್ಕೂ ಸದನದ ಒಳಗೂ ಹೊರಗೂ ಏನ್ ಬೆಳವಣಿಗೆ ಆಗಬಹುದು, ಆ ಕುರಿತ ಮಾಹಿತಿಯನ್ನ ಇಡ್ತೀವಿ. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನ್ ಗೊತ್ತಾ, ಇಲ್ಲಿ ತನಕ 17 ಬಾರಿ ಅಧಿವೇಶನ ಬೆಳಗಾವಿಯಲ್ಲಿ ನಡೆದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆನೇ ಆಗ್ಲಿಲ್ವಂತೆ. ಚರ್ಚೆ ಆದ್ರೂ ಕೂಡ ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಟ್ಲೀಸ್ಟ್ ಈ ಬಾರಿ ಆದ್ರೂ ಆ ಕೆಲಸಗಳಾಗುತ್ತಾ ನಮ್ಮ ಜನಪ್ರತಿನಿಧಿಗಳಿಂದ, ಅದು ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ಇಂದಿನಿಂದಲೇ ಕಾದಿದೆಯಾ ಬಿಗ್ ಶಾಕ್? ರಾಜ್ಯ ಸರ್ಕಾರಕ್ಕೆ ಇವತ್ತಿನಿಂದಲೇ ಕಾದಿದೆಯಾ ಬಿಗ್ ಶಾಕ್? ಸರ್ಕಾರದ ವಿರುದ್ಧ ಹೊಸ ಅಸ್ತ್ರವನ್ನ ವಿಪಕ್ಷಗಳು ಸಿದ್ಧಪಡಿಸಿದೆ. ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಬಿಡ್ತಾರಾ ರೈತರು ಅನ್ನೋದು ಪ್ರಶ್ನೆ. ಸದನದ ನಡುವೆ ಸರ್ಕಾರಕ್ಕೆ ಶುರುವಾಗಿದೆ ಅನ್ನದಾತರ ಆಕ್ರೋಶ. ಇದರ ನಡುವೆ ಸರ್ಕಾರದ ವಿರುದ್ಧ ಬಿಜೆಪಿಯ ಅಸ್ತ್ರ ಕೂಡ ಸಿದ್ಧವಾಗಿದೆ. ಮೊದಲ ಅಸ್ತ್ರವಾಗಿ ರೈತಾಸ್ತ್ರ ಬಳಸೋದಕ್ಕೆ ಮೈತ್ರಿ ಪಡೆ ತಯಾರಿ ಮಾಡಿಕೊಳ್ತಾ ಇದೆ. ಸದನದಲ್ಲೂ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ದೋಸ್ತಿ ಪಡೆ ಸಿದ್ಧವಾಗಿದೆ. ರೈತರ ವಿಚಾರವನ್ನೇ ಮುಂದಿಟ್ಟುಕೊಂಡು ಸದನದಲ್ಲಿ ಬಿಜೆಪಿ ಸದ್ದು ಮಾಡೋದು ಗ್ಯಾರಂಟಿ ಅಂತೆ. ಮತ್ತೊಂದು ಕಡೆ ಕುರ್ಚಿ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಚರ್ಚೆ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ವಿಪಕ್ಷಕ್ಕೆ ಒಗ್ಗಟ್ಟಾಗಿ ತಕ್ಕ ಉತ್ತರ ಕೊಡಬೇಕು ಅಂತ ಈ ಕಡೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಣ ಕೂಡ ಸಿದ್ಧವಾಗಿದೆ. ಹಾಗಾಗಿ ಇವತ್ತು ಸದನದ ಒಳಗೂ ಹೊರಗೂ ಚರ್ಚೆಗಳು ಕಾವೇರುವ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಎರಡನೇ ದಿನ ಹಲವು ಸಂಘಟನೆಗಳು, ಅದರಲ್ಲಿ ಪ್ರಮುಖವಾಗಿ ರೈತರ ಹೋರಾಟ ಇವತ್ತು ತೀವ್ರ ಸ್ವರೂಪ ಪಡೆದುಕೊಳ್ಳಬಹುದು ಸದನದ ಹೊರಗಡೆ ಅಂತ. ಒಂದು, ಆ ಭಾಗದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಾರಕಕ್ಕೇರಿತ್ತು, ನೀವೆಲ್ಲ ಗಮನಿಸಿದ್ರಿ. ಅದೇ ರೈತರು ಇವತ್ತು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಮೆಕ್ಕೆಜೋಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಆಗ್ರಹಿಸಿದ್ದಾರೆ, ಬೆಂಬಲ ಬೆಲೆ ಘೋಷಣೆ ಆಗಬೇಕು ಅಂತ. ಇಲ್ಲಿ ತನಕ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಇದರಲ್ಲಿ ಕೇಂದ್ರದ ಪಾತ್ರನೇ ದೊಡ್ಡದು, ಕೇಂದ್ರನೇ ಮುತುವರ್ಜಿ ವಹಿಸಬೇಕಾಗುತ್ತೆ ಈ ವಿಚಾರದಲ್ಲಿ ಅಂತ ಹೇಳೋ ಮೂಲಕ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದೆ. ಹಂಗಾಗಿ ರೈತರ ಆಕ್ರೋಶ ಇವತ್ತು ಭುಗಿಲೇಳೋ ಸಾಧ್ಯತೆ. ಒಂದು, ಕಬ್ಬು ಬೆಳೆಗಾರರಿಗೆ ಸಿಗಬೇಕಾಗಿರುವಂತಹ ಬೆಂಬಲ ಬೆಲೆ, ಮೆಕ್ಕೆಜೋಳ ಬೆಳೆದಂತಹ ರೈತರಿಗೆ ಸಿಗಬೇಕಾದಂತಹ ಬೆಂಬಲ ಬೆಲೆ, ಎರಡನ್ನ ಕೂಡ ಆಗ್ರಹಿಸಿ ಇವತ್ತು ರೈತರು ಸದನದ ಹೊರಗಡೆ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದೇ ಅಸ್ತ್ರವನ್ನ ಬಳಸಬೇಕು ಸದನದ ಒಳಗಡೆ ಅಂತ ಬಿಜೆಪಿ ಕೂಡ ತಯಾರಿ ಮಾಡಿಕೊಂಡಿದೆ. ಬಿಜೆಪಿ ಸಹಜ ಈ ವಿಚಾರಗಳನ್ನ ಅಸ್ತ್ರ ಮಾಡ್ಕೊಳ್ಳೋದು. ಅದರ ಜೊತೆಗೆ ಪ್ರಮುಖ ಅಸ್ತ್ರ ಬಿಜೆಪಿಯ ಬತ್ತಳಿಕೆಯಲ್ಲಿರೋದು ಅಂದ್ರೆ ಸಿಎಂ ಕುರ್ಚಿಯ ಕಾದಾಟ. ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಇವತ್ತು ಸದನದ ಒಳಗಡೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ದೋಸ್ತಿ ಪಡೆ ಸಿದ್ಧವಾಗಿದೆಯಂತೆ. ಹಂಗಾಗಿ ಎರಡನೇ ದಿನದ ಅಧಿವೇಶನ ಸಾಕಷ್ಟು ಕುತೂಹಲದಿಂದ ಕೂಡಿದೆ. ಬಟ್ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ದಯವಿಟ್ಟು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿ, ಆ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿ. ಹಲವು ಕ್ಷೇತ್ರಗಳಲ್ಲಿ ಈಗಲೂ ಜೀವಜಲಕ್ಕಾಗಿ ಒದ್ದಾಟ ಆಗ್ತಾ ಇದೆ ಜನರಿಂದ, ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ಮುಕ್ತ ಪರಿಹಾರವನ್ನ ಕಂಡು ಹಿಡ್ಕೊಳ್ಳೋದಕ್ಕೆ ಸದನ ಸಾಕ್ಷಿಯಾಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಇವತ್ತು ಎರಡನೇ ದಿನ ಸದನದ ಒಳಗೂ ಹೊರಗೂ ಹೆಂಗಿರುತ್ತೆ ಪರಿಸ್ಥಿತಿ, ಏನ್ ನಿರೀಕ್ಷೆ ಮಾಡಬಹುದು?
ಸುದ್ದಿ ಬೆಳಗಾವಿಯ ಅಧಿವೇಶನ ಇಂದಿನಿಂದ ಅಧಿಕೃತವಾಗಿ ಆರಂಭವಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ನಿನ್ನೆ ಅಷ್ಟೇ ಮೃತರಿಗೆ ಸಂತಾಪ ಸೂಚನೆಯನ್ನ ಮಾಡಿ ಕಲಾಪವನ್ನು ಮುಂದೂಡಲಾಗಿತ್ತು. ಹೀಗಾಗಿ ಇವತ್ತು ಕಲಾಪದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ವಿಪಕ್ಷಗಳ ನಾಯಕರುಗಳು ಉತ್ತರ ಕರ್ನಾಟಕದಲ್ಲೂ ಅದರಲ್ಲೂ ರೈತರ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಿಲುವಳಿಯನ್ನ ಮಂಡನೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಎಲ್ಲರೂ ಸಹ ಕಬ್ಬಾಗಿರ್ಬೋದು, ಮೆಕ್ಕೆಜೋಳ ಮತ್ತು ಭತ್ತದ ಬೆಲೆಯ ವಿಚಾರವಾಗಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಸದನದಲ್ಲಿ ಚರ್ಚೆ ಮಾಡುವುದಕ್ಕಿಂತ ಮುಂಚಿತವಾಗಿ ಇವತ್ತು ಬಿಜೆಪಿ ನಾಯಕರುಗಳು ಎಲ್ಲರೂ ಸಹ ಬೆಳಗಾವಿ ನಗರದಿಂದ ಸುವರ್ಣಸೌಧದವರೆಗೂ ಸಹ ಬೃಹತ್ ಪ್ರಮಾಣದ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಆದಂತಹ ಪ್ರತಿಭಟನೆಯನ್ನ ಮಾಡಿ ಸುವರ್ಣಸೌಧಕ್ಕೆ ಆಗಮಿಸಿ ಸದನದಲ್ಲಿ ಇವತ್ತು ಆ ವಿಚಾರಗಳನ್ನೆಲ್ಲವನ್ನೂ ಸಹ ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ವಿಪಕ್ಷಗಳ ನಾಯಕರುಗಳು ಕಬ್ಬು, ಭತ್ತ ಮತ್ತು ಮೆಕ್ಕೆಜೋಳದ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನಿಲುವಳಿಯನ್ನ ಮಂಡನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಹ ನಿನ್ನೆ ಕೆಲ ಸಚಿವರುಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡು ಸದನಕ್ಕೆ ಬನ್ನಿ ಮತ್ತು ಇವತ್ತು ವಿಶೇಷವಾಗಿ ರೈತರ ವಿಚಾರಗಳು ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಸಹ ಸದನದಲ್ಲಿ ಹಾಜರಾಗಿ ಪ್ರತಿಪಕ್ಷಗಳ ನಾಯಕರುಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನ ಕೊಡಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತಿನ ಬೆಳಗಾವಿಯ ಅಧಿವೇಶನದಲ್ಲಿ ರೈತರ ವಿಚಾರಗಳು ಚರ್ಚೆಗೆ ಬರುವಂತದ್ದು. ಆ ಹಿನ್ನೆಲೆಯಲ್ಲೇ ಸದನದಲ್ಲಿ ಕೋಲಾಹಲ ಮತ್ತು ಕದನ ಏರ್ಪಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.